ಭಾರ್ಗವಿ ಅವರೇ, ನಮ್ಮ ಸ್ಟೇಷನ್ ಅಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಕೋರ್ಟಿಂದ ಬರೋ ಅಷ್ಟರಲ್ಲಿ ಒಂದು ಬತ್ತಿ ತಂದಿಡ್ತೀನಿ ಸೊಳ್ಳೆಗೆ. ಎಷ್ಟೇ ಕಷ್ಟಪಟ್ಟು ಹೋರಾಡಿದ್ರು ಈ ದೇಶದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗೋಯ್ತು. ನಮ್ಮಪ್ಪಂಗೂ ಇದೇ ಸ್ಥಿತಿ ಬಂದಿತ್ತು. ಈ ಜಗತ್ತಲ್ಲಿ ನ್ಯಾಯ ಅಂತ ಹೋರಾಡೋರಿಗೆ ಇಷ್ಟೇ ಬೆಲೆ. ಭಾರ್ಗವಿ, ನಿಮ್ ಆಚೆ ಕರ್ಕೊಂಡ್ಬರೋ ಜವಾಬ್ದಾರಿ ಆದಷ್ಟು ಬೇಗ ನಿಮ್ಗೆ ಬೇಲ್ ಸಿಗ್ಬೇಕು. ಹಾಯ್ ಅರ್ಜುನ್, ಹೇಗಿದ್ಯಾ? ಚೆನ್ನಾಗಿದೆ. ಹಾಯ್ ಅರ್ಜುನ್, ಸೊ ವರ್ಷ ಆಯ್ತಲ್ಲ ನೀನ್ ನೋಡಿ. ಕಾಲೇಜ್ ಮುಗಿದ್ಮೇಲೆ ಮೀಟೇ ಆಗಿಲ್ಲ. ಅದಿರ್ಲಿ, ಈಗ ಹೇಗಿದ್ಯಾ? ಮನೆಯವರೆಲ್ಲ ಆರಾಮ? ಏನ್ ಮಗ ದಿಢೀರ್ ಅಂತ ಕರ್ದಿದ್ಯಾ? ಮದ್ವೆ ಆಗಿದ್ಯಾ ಫಿಕ್ಸ್ ಆಯ್ತಾ ಏನು? ಅದು ನನ್ ಮದ್ವೆ ಆಗೋಯ್ತು ಕಣ್ರು. ಏನೋ ಮಗ, ನಮ್ಮನ್ನೊಂದ್ ಮಾತು ಕರೀದಲ್ಲೇ ಮದ್ವೆ ಆಗ್ಬಿಟ್ಯಾ? ಅಲ್ಲ ಕಣೋ, ಕಾಲೇಜಲ್ಲಿ ಅಷ್ಟು ಕ್ಲೋಸ್ ಆಗಿದ್ವಿ, ನಮಗೆ ಒಂದ್ ಮಾತು ಹೇಳ್ದೆ ಮದ್ವೆ ಆಗ್ಬಿಟ್ಯಾ? ನೀನ್ ಬಿಡಪ್ಪ, ದೊಡ್ಡ ಮನೆ ಹುಡುಗ, ನಮ್ಮನ್ನೆಲ್ಲ ಯಾಕೆ ಕರೀತೀಯ? ಏ ಮಗ, ನನ್ ಮಾತ್ ಕೇಳ್ರು. ಮದ್ವೆಗ್ ನಿಮ್ಮನ್ನೆಲ್ಲ ಕಂಡ್ರು, ಸ್ವಂತ ಡ್ಯಾಡ್ ಮಾಮ್ನೆ ಕರ್ದಿಲ್ಲ ನಾನು. ಏನ್ ಮಾಡೋದು, ಅದೊಂಥರ ರಿಜಿಸ್ಟರ್ ಮ್ಯಾರೇಜ್ ತರ ನಡೆದೋಯ್ತು. ಪರವಾಗಿಲ್ಲ ಬಿಡು, ಈಗ ಮದ್ವೆ ಆಗಿ ಆರಾಮಾಗಿದೆಯಲ್ಲ, ಅಷ್ಟೇ ಬೇಕಾಗಿರೋದು. ಅದೊಂದು ದೊಡ್ಡ ಕತೆ ಕಣು. ಇನ್ನೊಂದ್ಸಲ ಟೈಮ್ ಸಿಕ್ತಾಗ ಆರಾಮಾಗಿ ಹೇಳ್ತೆ. ಆದ್ರೆ ಈಗ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ನಿನ್ ಹೆಲ್ಪ್ ಬೇಕು. ಹಾಯ್ ಅರ್ಜುನ್, ಅವರ್ ಯು ಮಗ? ಚೆನ್ನಾಗಿದ್ದೀನಿ. ಅದೇನ್ ಹೇಳೋ, ನಾವು ನಿಮ್ ಜೊತೆಲಿದ್ದೀವಿ. ನೀವು MLA ಶಕ್ತಿ ಪ್ರಸಾದ್ ಮಗ ವಿಕ್ಕಿ ಕೇಸ್ ಬಗ್ಗೆ ಕೇಳಿದೀರಾ? ಅದೇ ಮರ್ಡರ್ ಕೇಸ್ ಅಲ್ವಾ? ನಿಮ್ ಡ್ಯಾಡ್ ನಡೆಸ್ತಿದಾರಲ್ಲ, ನಾವು ಫಾಲೋ ಮಾಡ್ತಾ ಇದೀವಿ. ಅದ್ಯಾವ್ದೋ ಸಣ್ಣ ಲೇಯರು ಅವ್ರನ್ನ ಎದುರಾಕೊಂಡಿದಾರಲ್ವಾ? ಅವರೆಲ್ಲ JP ಸರ್ ವಿರುದ್ಧ ಗೆಲ್ಲೋದಿಕ್ಕಾಗುತ್ತೇನೋ? ಆ ಜೂನಿಯರ್ ಲಾಯರ್ಗೆ ಸ್ವಲ್ಪನೂ ಬುದ್ಧಿ ಇಲ್ಲದೆ ಹಾರಾಡ್ತಿದ್ದಾರೆ. ಆ ಜೂನಿಯರ್ ಲಾಯರ್ ಬೇರೆ ಯಾರು ಅಲ್ಲ, ನನ್ನ ಹೆಂಡತಿ ಭಾರ್ಗವಿ. ಭಾರ್ಗವಿ, ಸ್ವಲ್ಪ ಹೊರಗಡೆ ಬನ್ನಿ. ನಮ್ಮ ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ, ತೊಳಿ. ನಮಸ್ಕಾರ. ನಮಸ್ಕಾರ ಭಾರ್ಗವಿ ಅವರಿಗೆ. ಅಲ್ಲಲ್ಲ, ಭಾರ್ಗವಿ LLB ಅವರಿಗೆ. ಹೇಗಿದ್ದೀರಿ? ನಮಗೆ ನಿಮ್ದೇ ಚಿಂತೆ ಆಗ್ಬಿಟ್ಟಿದೆ. ನೀವು ಜೈಲಿಗೆ ಹೋದ್ಮೇಲೆ ನ್ಯಾಯ ಅಂತ ಹೋರಾಡೋರೇ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ಶಿವನಿಚ್ಛೆ. ಆಮೇಲೆ ಜೈಲಲ್ಲಿ ಊಟ ತಿಂಡಿ ಎಲ್ಲ ಸೌಕರ್ಯಗಳು ಚೆನ್ನಾಗಿದೆಯಾ? ಏನಾದರೂ ಬೇಕಾದ್ರೆ ಸಂಕೋಚ ಪಡಬೇಡಿ. ನಮ್ಮ ಕಿಶೋರ್ ಅಲ್ಲಿರ್ತಾನೆ, ಕೇಳಿಸ್ಕೊಳ್ಳಿ. ಯಾಕೆ ಹೇಳಿ, ಇನ್ನು ಮೇಲೆ ಅದೇ ನಿಮ್ಮ ಮನೆ. ಸರಿ, ಹಾಗೆ ಮಾಡ್ತೇನೆ. ಯಾರು ಮಾತಾಡ್ತಿರೋದು? ಭಾರ್ಗವಿನ?
ಅದು ಇಷ್ಟು ಶಾಂತವಾಗಿ. ಈಗಲಾದ್ರೂ ಸ್ವಲ್ಪ ಅಳು ದುಃಖ ಇರುತ್ತೆ ಅನ್ಕೊಂಡೆ. ಸುಖದಲ್ಲಿ ಅತಿಯಾಗಿ ಹಿಗ್ಗಬಾರ್ದು, ದುಃಖದಲ್ಲಿ ಅತಿಯಾಗಿ ಕುಗ್ಗಬಾರ್ದು ಅಂತ ನಮ್ಮ ಅಪ್ಪ ನನ್ಗೆ ಹೇಳ್ಕೊಟ್ಟಿದ್ದಾರೆ ಸರ್. ಇದೊಂಥರ ಗಡಿಯಾರದ 2 ಮುಳ್ಳಿದ ಹಾಗೆ. ಮೇಲ್ ಹೋಗಿರೋ ಮುಳ್ಳು ಕೆಳಗ್ ಬರ್ಲೇಬೇಕು, ಕೆಳಗಿರೋ ಮುಳ್ಳು ಮೇಲ್ ಹೋಗ್ಲೇಬೇಕು. ಕಾಲಚಕ್ರದಲ್ಲಿ ಇವತ್ತು ನಿಮ್ ಸಮಯ ನಡೀತಾ ಇದೆ ಅಂದ ಕೂಡ್ಲೆ ಸಮಯ ನಿಂತು ಹೋಗಲ್ಲ. ಮುಂದೊಂದಿನ ನನ್ ಸಮಯ ಬರುತ್ತೆ. ಆಗ ನಿಮ್ ಊಹೆಗೂ ಮೀರಿದಂತ ಪೆಟ್ಟು ಬೀಳುತ್ತೆ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಸರ್. ಯಾರ ಹತ್ರ ಮಾತಾಡ್ತಾ ಇದ್ಯಾ ಅಂತ ಗೊತ್ತಲ್ವಾ ಭಾರ್ಗವಿ? ನೀನು ಜೈಲಲ್ಲಿರೋ ಅಪರಾಧಿ, ಆದ್ರೆ ನಾನು ಸಿಟ್ಟಿಂಗ್ MLA ಶಕ್ತಿ ಪ್ರಸಾದ್ ಭೂಪತಿ. ಜೈಲಿಗೆ ಹೋಗಿ ಕೊಬ್ಬು ಇಳಿಯುತ್ತೆ ಅಂದ್ಕೊಂಡೆ. ಪರವಾಗಿಲ್ಲ, ಗಟ್ಟಿಯಾಗೇ ಇದೆಯಾ. ಈ ನಿನ್ನ ಕೊಬ್ಬು ಕರಗೋವರೆಗೂ ಜೈಲಲ್ಲೇ ಬಿದ್ದಿರ್ತೀಯ. ನನ್ನ ಕುಟುಂಬನ ಮುಟ್ಟೋಕ್ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ? ನಿಮ್ಮಪ್ಪನ್ನೇ ಮನೇಲಿ ಕೂರಿಸ್ದವ್ ನಾನು. ಇನ್ನು ನೀನ್ ಯಾವ ಲೆಕ್ಕ ನನಗೆ? ನಾನು ರಾಜೀನಾಮೆ ಕೊಡೋ ಹಾಗಾಗ್ಲಿ ಅಂತ ನೀನು ಪ್ರಯತ್ನ ಪಟ್ಟೆ, ಆದ್ರೆ ನಾನು ನಿನ್ನನ್ನೇ ಜೈಲಿಗೆ ಕಳಿಸಿ ನನ್ನ ಕುರ್ಚಿ ಉಳಿಸ್ಕೊಂಡೆ. ನೀವು 24 ಕ್ಯಾರೆಟ್ ಪ್ಯೂರ್ ರಾಜಕಾರಣಿ ಅಲಿಯಾಸ್ ಕಚಡ ರೌಡಿ ಅಂತ ನನಗೆ ಗೊತ್ತು ಸರ್. ನಿಮ್ಮಂಥವರಿಂದ ಪಾಪ ಒಳ್ಳೆ ರಾಜಕಾರಣಿಗಳ ಹೆಸರು ಹಾಳಾಗ್ತಿದೆ. ನಮ್ ಜನಗಳಿಗಂತೂ ಈ ರಾಜಕಾರಣ ಸರ್ಕಾರದ ಮೇಲಿರೋ ನಂಬಿಕೆನೆ ಹೊರಟೋಗ್ತಾ ಇದೆ. ನಿಮ್ಗೆ MLA ಪದವಿ ಇದೆ ಅಂದ ಮಾತ್ರಕ್ಕೆ ನಿಮ್ಗೆ ಆ ಯೋಗ್ಯತೆನೂ ಇದೆ ಅಂತ ಅಲ್ಲ. ಕಾಳು ಬಿಡಿಸುವಾಗ ಹುಳು ಸಿಕ್ಕಿದ್ರೆ ಬಿಸಾಕೋದು ಹುಳುನ, ಕಾಳನ್ನಲ್ಲ. ನಿಮ್ಮ ಪದವಿಯನ್ನು ಅಹಂಕಾರದ ಕಿರೀಟನ ಕಳಚೋ ಸಮಯ ಬಂದೇ ಬರುತ್ತೆ. ಆವಾಗ ಮಾತಾಡ್ತೀನಿ. ಭಾರ್ಗವಿ, ನಿನ್ನ ಈ ಜೀವನೋತ್ಸಾಹ ಇದೆಯಲ್ಲ, ಅದೇ ನನಗಿಷ್ಟ ಆಗೋದು. ಆದ್ರೆ ಏನ್ ಮಾಡೋದು, ನೀನು ಜೈಲಲ್ಲಿದ್ಯಾ. ಮೊದಲು ಹೊರಗ್ ಬಾ, ಆಮೇಲೆ ನನ್ನ ಕುರ್ಚಿ ನನ್ನ ಪದವಿ ಬಗ್ಗೆ ಯೋಚನೆ ಮಾಡುವಂತೆ. ಅದು ಅಲ್ಲದೆ ನಿನಗೆ ಬೇಲ್ ಕೊಟ್ಟು ಬಿಡಿಸೋದಕ್ಕೆ ಈಗ ಯಾರಿದ್ದಾರೆ? JP ಮುಂದೆ ನಿಂತು ವಾದ ಮಾಡೋದಕ್ಕೆ ಸಿಟಿಲಿ ಈಗ ಯಾರೂ ಇಲ್ಲ. ಇನ್ಯಾರನೋ ಕರ್ಸೋದಕ್ಕೆ ನಿನ್ನ ಹತ್ರ ಪುಡಿಗಾಸು ಇಲ್ಲ. ಅಲ್ಲಿಗೆ ನೀನು ಜೈಲಲ್ಲೇ ಫಿಕ್ಸ್. ನನ್ನ ಮಗ ನನ್ನ ಶ್ರೀಮತಿನ ಜೈಲಿಗೆ ಕಳಿಸ್ದೆ ಅಲ್ವಾ? ಈಗ ನೀನು ಜೀವನ ಪರ್ಯಂತ ಜೈಲಲ್ಲೇ ಇರಬೇಕು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಹಾಗೆ ಮಾಡ್ತೀನಿ. ಭಾರ್ಗವಿ, ಭಾರ್ಗವಿ ಅವರೇ, ನಮ್ಮ ಸ್ಟೇಷನ್ ಅಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಕೋರ್ಟಿಂದ ಬರೋ ಅಷ್ಟರಲ್ಲಿ ಒಂದು ಬತ್ತಿ ತಂದಿಡ್ತೀನಿ ಸೊಳ್ಳೆಗೆ. ಇನ್ನೇನಿದ್ರು ಹಿಂಗ್ ಗುರಾಯಿಸ್ಬೇಕಷ್ಟೇ, ಮಾತಾಡೋದಕ್ಕೆ ಏನು ಉಳ್ದಿಲ್ಲ. ಈಗ್ಲಾದ್ರೂ ನಮ್ಮ MLA ಸಾಹೇಬ್ರು ತಾಕತ್ತೇನು ಅಂತ ಗೊತ್ತಾಯ್ತಲ್ಲ.
ಭಾರ್ಗವಿ ಅವರು ಸರಿಯಾಗಿ ವಾದ ಮಾಡ್ತಿದ್ರು. ಆದ್ರೆ ಅವ್ರ ವಿರುದ್ಧ ಏನೇನೋ ಸುಳ್ಳು ಸಾಕ್ಷಿ ತೋರಿಸಿ ಅವ್ರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಮ್ ಬ್ಯಾಚ್ ಅಲ್ಲಿರೋ ಎಲ್ಲರ ಹತ್ರ ಕೇಳ್ದೆ, ಯಾರು ಆಗಲ್ಲ ಅಂತಿದ್ದಾರೆ. ನೋಡಿ, ನನ್ಗಿರೋ ಲಾಸ್ಟ್ ಹೋಪ್ ನೀವೇ ಕಂಡ್ರು. ದಯವಿಟ್ಟು ಅವ್ರ ಪರ ವಾದ ಮಾಡಿ ಬೇಲ್ ಸಿಗೋ ಹಾಗೆ ಮಾಡ್ತೀರಾ? ನೋಡಿ, ನೀವು ಮನ್ಸು ಮಾಡಿದ್ರೆ ಬೇಲ್ ಸಿಗೋದು ಕಷ್ಟ ಏನಲ್ಲ. ದಯವಿಟ್ಟು ಕಣ್ರು, ಈ ಕೆಲಸ ಒಂದ್ ಮಾಡ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಮಗ, ನಾನು ನಿಮ್ ಡ್ಯಾಡ್ ಅಷ್ಟು ದೊಡ್ಡ ಲಾಯರ್ ಏನಲ್ಲ ಕಣೋ. ನಿನ್ಗೂ ಗೊತ್ತು ಅಲ್ವಾ ಮಗ, ನಿಮ್ ಡ್ಯಾಡಿನೇ ಇನ್ಸ್ಪೈರ್ ಆಗಿ ತಗೊಂಡು ನಾನು ಲಾ ಓದಿದ್ದು. ನನ್ಗಷ್ಟೇ ಅಲ್ಲ, ಎಷ್ಟೋ ಜನ ಲಾಯರ್ಸ್ಗಳಿಗೆ ನಿಮ್ಮ ಅಪ್ಪನೇ ಸೂಪರ್ ಸ್ಟಾರು. ಅವ್ರ ಮುಂದೆ ನಿಂತು ಗೆದ್ದೋರ್ ಯಾರು ಇಲ್ಲ. ಅಂತದ್ರಲ್ಲಿ ನಾವ್ಯಾಗೋ ಅವ್ರ ಮುಂದೆ ನಿಲ್ಲೋದಿಕ್ಕಾಗುತ್ತೆ? ಯಾಕಂದ್ರೆ ಈ ಕೇಸಲ್ಲಿ ನನ್ನ ಹೆಂಡತಿ ನ್ಯಾಯದ ಪರವಾಗಿದೆ. ಅವ್ರು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ಕಂಡ್ರು, ಇದೊಂದು ಹೆಲ್ಪ್ ಮಾಡ್ರು. ನೋಡಿ, ಬೇಲ್ ಸಿಕ್ಕಿದ್ರೆ ಸಾಕು, ಆಮೇಲೆ ಭಾರ್ಗವಿ ಅವರೇ ಏನಾದ್ರೂ ಮಾಡ್ತಾರೆ. ನಿನ್ ಸಂಕಟ ನಮ್ಗೆ ಅರ್ಥ ಆಗತ್ತೆ. ಆದ್ರೆ JP ಸರ್ ವಿರುದ್ಧ ಭಾರ್ಗವಿ ನಿಂತಿರೋದಕ್ಕೆ ಅವ್ರ ಸ್ಥಿತಿ ಹೇಗಾಗಿದೆ ಅಂತ ನಿಂಗೆ ಗೊತ್ತಲ್ವಾ? ಅವ್ರ ವಿರುದ್ಧ ನಿಂತು ಗೆಲ್ಲೋ ಅಷ್ಟು ಅನುಭವ ನಮ್ಗಳಿಗಿಲ್ಲ ಮಗ. ಮೊದ್ಲೇ ಐ ಪ್ರೊಫೈಲ್ ಕೇಸು. JP ಸರ್ ವಿರುದ್ಧ ಗೆಲ್ಲೋ ತಾಕತ್ತು ಯಾರಿಗೂ ಇಲ್ಲ ಮಗ. ಇನ್ಯಾರ ತರನಾದ್ರೂ ಕೇಳು ಮಗ. ಸಾರಿ ಕಣು. ನನಗಿರೋ ಲಾಸ್ಟ್ ಹೋಪ್ ನೀವೇ ಕಂಡ್ರು. ನನ್ನ ಫ್ರೆಂಡ್ಸ್ ನನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡ್ ಬಂದೆ. ನೋಡಿ, ದಯವಿಟ್ಟು ಒಂದ್ಸಲ ಕೇಸ್ ಫೈಲ್ ಆದ್ರೂ ನೋಡ್ರು.